ಹೊಂಗಸಂದ್ರದಲ್ಲಿ ಹೇಗಿದೆ ಸರ್ ರಾಜಕೀಯ ಲೆಕ್ಕಾಚಾರಗಳು? ಇಲ್ಲಿ ಬಿಜೆಪಿ ಅಲೆ ಅಂತ ಏನಿಲ್ಲ, ಇದು ಮೂಲತಃ ಕಾಂಗ್ರೆಸ್ ಬೆಲ್ಟ್ ಇದು. ಈ ಬಾರಿ ಎಂಪಿ ಯಾವ ಪಕ್ಷದವ್ರು ಆಗ್ಬೋದು ಸರ್ ಬೆಂಗಳೂರು ಸೌತ್ ಅಲ್ಲಿ? ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಸೌಮ್ಯ ರೆಡ್ಡಿಗೆ ಕೊಡ್ಬೇಕಂತ ಏನೋ ಇದೆ, ಅವ್ರು ಕೊಟ್ರೆ 100% ಗೆಲ್ಲೋ ಚಾನ್ಸ್ ಇದೆ. ಸೌಮ್ಯ ರೆಡ್ಡಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಅವ್ರು ಸೋತಿರೋದು ಏನು ಲಕ್ಷ ಗಂಟೆ ಓಟಿಂದ ಅಲ್ಲ, ಸಾವಿರ ಗಂಟೆ ಓಟಿಂದ ಅಲ್ಲ, ಕೇವಲ 8-9 ಓಟಿಂದ ಏನೋ ಸೋತಿದ್ದಾರೆ. ಬಂದಿದಾರ ಸರ್ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಬಂದಿದ್ದಾರೆ, ಸತೀಶ್ ರೆಡ್ಡಿ ಅವ್ರ ಮನೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆಮೇಲೆ ಸತೀಶ್ ರೆಡ್ಡಿ ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಅಲ್ಲೊಂದು ಇಂದಿರಾ ಕ್ಯಾಂಟೀನ್ ಮಾಡಕ್ ಬಿಡ್ತಾ ಇಲ್ಲ ಅವ್ರು. ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಜನರು ಸೋಮಾರಿಗಳಾಗ್ತಾರೆ. ಹೇಗ್ ಸೋಮಾರಿಗಳಾಗ್ತಾರೆ ಅಂತ ಬಿಜೆಪಿಗಳಿಗೆ ಆರ್ಥೋನಾಮಿಕ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ. ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಅದೊಂದು ದೊಡ್ಡ ನಗೆಪಾಠ. ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ ಮತ್ತೆ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ತಾರೆ? ಒಂದ್ ಕ್ಷೇತ್ರದಲ್ಲಿ ಸಾಕು ಜೆಡಿಎಸ್ ನವರು. ಒಟ್ಟಾರಾಗಿ ಇವ್ರು ಮೈತ್ರಿ ಪಕ್ಷದ 8 ಗೆಲ್ಲಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಮೀಡಿಯಾ ಮುಂದೆ ಮಾತಾಡ್ತೀನಿ. ನಮ್ಮ ದೇಶದ ಚುಕ್ಕಾಣಿ ಹಿಡಿದಿರೋ ಒಬ್ಬ ಪ್ರಧಾನಮಂತ್ರಿ ಮುಂದೆ ಬಂದು ಅವ್ರು ಮಾತಾಡೋಕೆ ಧೈರ್ಯನೇ ಇಲ್ಲ. ಯಾವ್ದೋ ಒಂದು ಶೋ ಅಪ್ ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಬ್ಬ ವಿದ್ಯಾವಂತ, ಬುದ್ಧಿವಂತ. ಸರ್ ತಮ್ಮ ಹೆಸರು? ಪುಟ್ಟಬೈರೇಗೌಡ ಅಂತ ಹೇಳಿ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೊಂಗಸಂದ್ರದಲ್ಲಿ ಹೇಗಿದೆ ಸರ್ ರಾಜಕೀಯ ಲೆಕ್ಕಾಚಾರಗಳು? ಬಿಜೆಪಿ ಪರವಾಗಿದಾರಾ ಜನರು ಅಥವಾ ಕಾಂಗ್ರೆಸ್ ಫೇವರ್ ಇದಾರಾ ಅಥವಾ ಜೆಡಿಎಸ್ ಅಲೆ ಇದೆಯಾ ಹೇಗೆ? ಮೇಡಮ್, ಇಲ್ಲಿ ಬಿಜೆಪಿ ಅಲೆ ಅಂತ ಏನಿಲ್ಲ, ಅಂದ್ರೆ ಕಾಂಗ್ರೆಸ್ ಇದಾರೆ. ಇದು ಮೂಲತಃ ಕಾಂಗ್ರೆಸ್ ಬೆಲ್ಟ್ ಇದು. ಆದರೆ MP ಎಲೆಕ್ಷನ್ ಅಂತ ಬಂದಾಗ ಕ್ಯಾಂಡಿಡೇಟ್ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದವರು ಬೇಗ ಅನೌನ್ಸ್ ಮಾಡಬೇಕು. ಉತ್ತಮವಾದಂಥ ಅಭ್ಯರ್ಥಿಗೆ ಇಲ್ಲಿ ಟಿಕೆಟ್ನ ಕೊಟ್ರೆ ಆರಾಮಾಗಿ ಗೆಲ್ತಾರೆ. ಯಾಕಂದ್ರೆ ಫೈಟ್ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಆಕ್ಚುಲಿ ಲೋಕಲ್ ಆಗಿ ಇವಾಗ ಬಿಜೆಪಿ MLA ಇದ್ದಾರೆ. ಬಟ್ ಇಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು, ಗಾರ್ಮೆಂಟ್ಸ್ ಕೆಲಸ ಮಾಡುವಂಥದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಯೋಜನೆಗಳು ಅವರಿಗೆ ತುಂಬ, ಅವರ ಏನು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸಿದ್ದಾರೆ, ಆ ಜೀವನಕ್ಕೆ ಅವರ ಬದುಕಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಅಭ್ಯರ್ಥಿಯನ್ನ ಇಲ್ಲಿ ಹಾಕಿದ್ರೆ ನಿಜಕ್ಕೂ ಗೆಲ್ತಾರೆ. ನಿಮ್ಮ ಪ್ರಕಾರ ಹಾಗಾದ್ರೆ ಈ ಬಾರಿ MP ಯಾವ ಪಕ್ಷದವ್ರು ಆಗ್ಬೋದು ಸರ್ ಬೆಂಗಳೂರು ಸೌತ್ ಅಲ್ಲಿ? ಅದೇ ಮೇಡಮ್, ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಗಮನಿಸಬಹುದು 2019 ಇರ್ಬೋದು, 14 ಇರ್ಬೋದು ಅಥವಾ 2009 ಇರ್ಬೋದು. ಸೊ ಒಬ್ರೇ ಇಲ್ಲಿ ಕಾಂಗ್ರೆಸ್ ಇಂದ ಒಬ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಪ್ರತಿ ಬಾರಿ ಕೂಡ ಇಲ್ಲಿನ ಅಭ್ಯರ್ಥಿಗಳು ಚೇಂಜ್ ಆಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಿಂದಾನೇ ಇಲ್ಲಿ ಹಿನ್ನಡೆ ಆಗ್ತಿರೋದು ಹೊರತು ಯಾವುದೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತಲ್ಲ. ಯಾರು ಅಭ್ಯರ್ಥಿಗಳು ಬರ್ತಿದ್ದಾರೆ ಅವರು ಸರಿಯಾಗಿ ಒಂದ್ಸಲ ಅಭ್ಯರ್ಥಿ ಆಗ್ತಾರೆ, ನೆಕ್ಸ್ಟ್ ಒಂದಿನೂ ಸಹ ಈ ಕಡೆ ಕಾಣಿಸ್ಕೊಳ್ದಿರೋದು. ಆಮೇಲೆ ತಿರ್ಗಾ ಮತ್ತೆ ಎಲೆಕ್ಷನ್ ಬರೋ ಟೈಮಲ್ಲಿ ಬೇರೆ ಯಾರೋ ಇನ್ನೊಬ್ರು ಅಭ್ಯರ್ಥಿ ತಂದು ಬಿಡುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿನೂ ಬೇಕಾಗುತ್ತೆ. ವ್ಯಕ್ತಿಗಳನ್ನ ನೋಡಿ ಓಟ್ ಹಾಕೋ ಜನಗಳು ಇರ್ತಾರೆ. ಯಾಕಂದ್ರೆ ಏನೇ ಎಲ್ಲೇ ಇದು MP ಎಲೆಕ್ಷನ್, ಪ್ರಧಾನಿ ಮಂತ್ರಿ ಎಲೆಕ್ಷನ್ ಆಗಿರ್ಬೋದು, ಬಟ್ ಇಲ್ಲಿ ಲೋಕಲ್ ಅಲ್ಲಿ MP ಆದವರು ಕೆಲಸ ಮಾಡ್ಬೇಕಲ್ವಾ. ಆ ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಧಾರದ ಮೇಲೂ ಆಗ್ತಾರೆ. ಪಕ್ಷ 50% ಪಕ್ಷಕ್ಕೆ ಓಟ್ ಬಿದ್ದೇ ಬಿಡುತ್ತೆ. 50ರಿಂದ 60% ಓಟು ಕಾಂಗ್ರೆಸ್ ಪಕ್ಷದ ಇದ್ದೇ ಇದೆ ಇಲ್ಲಿ. ಆ 60% ಓಟ್ ಬರುತ್ತೆ. ಇನ್ನ 25% ವ್ಯಕ್ತಿ ಮೇಲೆ ಹೋಗುತ್ತೆ, ಆ ವ್ಯಕ್ತಿ ಆದರ್ಶಗಳ ಮೇಲೆ ಹೋಗುತ್ತೆ, ಇನ್ನೊಂದು 20%. ಹೀಗಾಗಿ ಉತ್ತಮವಾದಂಥ ವ್ಯಕ್ತಿನ ಇಲ್ಲಿ ಆಯ್ಕೆ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬರೋದ್ರಲ್ಲಿ ಅನುಮಾನ ಏನಿಲ್ಲ. ಯಾಕಂದ್ರೆ ನಮ್ಮ ಈ ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಾವು ಇಲ್ಲೇ ನೋಡಿ, ಇಲ್ಲಿ ಶಾಸಕರ ಊರು, ಸ್ವತಃ ಶಾಸಕರ ಊರಾಗಿರೋದ್ರಿಂದ ಇಲ್ಲಿ ಬರೀ ಅವ್ರಿಗೆ ಲೀಡ್ ಬಂದಿರೋಂಥದ್ದು ಬರೀ 1500 ಅಷ್ಟೇ ಓಟು. 1500 ಓಟು ಅವ್ರಿಗೆ ಲೀಡ್ ಬಂದಿದೆ ಅಂದ್ರೆ ಇಲ್ಲಿ ಉತ್ತಮವಾಗಿ ಕಾಂಗ್ರೆಸ್ ಪಕ್ಷ ಸಂಘಟಿತವಾಗಿದೆ. ಇನ್ನೊಂದು ಚೂರು ಆ ಸಂಘಟನೆಗೆ ಬೆಂಬಲವಾಗಿ ನಮ್ಮ ಪಕ್ಷದ ನಾಯಕರು ಒಂದು ಉತ್ತಮವಾದ ಅಭ್ಯರ್ಥಿಯನ್ನ ಕೊಡ್ಬೇಕಾಗಿದೆ. ನಿಮ್ ಪ್ರಕಾರ ಯಾರಿಗೆ ಕೊಟ್ರೆ ಸೂಕ್ತ ಅಂತ ಅನ್ಸುತ್ತೆ ಸರ್? ಯಾಕಂದ್ರೆ ಕಳೆದ ಬಾರಿ BK ಹರಿಪ್ರಸಾದ್ ಹಿರಿಯ ನಾಯಕರು, ಅವರು ಕೂಡ ಸೋತಿದ್ರು. ಸೊ ಹಾಗಾಗಿ ಈ ಬಾರಿ ಯಾರು ಕೊಟ್ರೆ ಒಳ್ಳೇದು? BK ಹರಿಪ್ರಸಾದ್ ಅವರು ಒಬ್ಬ ಉತ್ತಮ ನಾಯಕ, ಇಲ್ಲ ಅದ್ರಲ್ಲಿ ಒಂದು ಮಾತಿಲ್ಲ. ಯಾಕಂದ್ರೆ ಅವ್ರಿಗಿಲ್ಲಿ ಸ್ಥಳೀಯವಾಗಿ ಯಾವುದೇ ರೀತಿಯಾದಂತ ಹಿಡಿತ ಇದ್ದಿಲ್ಲ. ಸ್ಥಳೀಯ ಅಭ್ಯರ್ಥಿಗೆ ಒತ್ತು ಕೊಡ್ಬೇಕಾ ಏನಾದ್ರು? ಖಂಡಿತವಾಗಿ ನೋಡಿ, ಯಾವುದೇ ಒಂದು ಪ್ರದೇಶ ಅಂತ ಬಂದಾಗ ಆ ಪ್ರದೇಶದ ಜನರ ಅನುಗುಣವಾಗಿ ಅಲ್ಲಿರತಕ್ಕಂಥ ಲೋಕಲ್ ಲೀಡರ್ಗಳಿಗೆ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಪರಿಚಯ ಇರಬೇಕು, ಜನಗಳಿಗೆ ಚಿರಪರಿಚಯ ಇರಬೇಕು. ಲೋಕಲ್ ಸಣ್ಣ ಪುಟ್ಟ ಲೀಡರ್ಗಳಿಗೆಲ್ಲ ಕೈಗೆ ಸಿಗ್ಬೇಕು MP ಆದವರು. ನೋಡಿ ಈಗ ಏನಾಗುತ್ತೆ ಅಂದ್ರೆ ಈ ಬೇರೆ ಎಲ್ಲಿಂದನೋ ಕರ್ಕೊಂಡ್ ಬಿಡ್ತಾರೆ, ಅವ್ರು ಇಲ್ಲಿ ಇರಲ್ಲ. ಹಾಗಾಗಿ ಅದೇನಾಗುತ್ತೆ, ಜನಗಳ ಮನಸ್ಸಿಗೆ ಅದೊಂದು ಸರಿ ಅನ್ಸಲ್ಲ. ಹಾಗಾಗಿ ಅಲ್ಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ
ಅಡೆತಡೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇಲ್ಲಿ ಈ ಬಾರಿ ಏನು ನಮ್ಮ ಅದೇ ಮೊನ್ನೆ ಸಾರಿಗೆ ಸಚಿವರಾಗಿರುವಂಥ ರಾಮಿರೆಡ್ಡಿ ಅವರ ಮಗಳು ಸೌಮ್ಯರೆಡ್ಡಿಗೆ ಕೊಡ್ಬೇಕಂತ ಏನೋ ಇದೆ. ಅವ್ರು ಕೊಟ್ಟರೆ ಖಂಡಿತವಾಗಿಯೂ ಆಮೇಲೆ 100% ಗೆಲ್ಲೋ ಚಾನ್ಸ್ ಇದೆ. ಅದೇ ರೀತಿ ಪ್ರಿಯಾ ಕೃಷ್ಣ ಅವರು ಕೊಡ್ಬೇಕಂತ ಏನಿದ್ದಾರೆ, ಅವ್ರೇನೋ ತಗೊಳಕ್ ರೆಡಿ ಇಲ್ಲ ಅಂತಿದ್ದಾರೆ. ಬಟ್ ಅದೇ ಈ ರೀತಿಯಾದಂಥ ಒಂದು ಉತ್ತಮವಾದ ನಾಯಕರು ಈ ಸ್ಥಳೀಯವಾಗಿ ಈ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ವ್ಯಕ್ತಿಗಳಿಗೆ ಕೊಡ್ಬೇಕಾಗತ್ತೆ. ನನ್ನ ಪ್ರಕಾರ ಸೌಮ್ಯ ರೆಡ್ಡಿ ಅವರಿಗೆ ಕೊಡ್ಬೇಕು. ಓಕೆ, ಈಗ ನೀವು ಸೌಮ್ಯ ರೆಡ್ಡಿ ಅವ್ರ ವಿಚಾರ ಹೇಳಿದ್ರಿ, ಬಟ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಸೊ ಕೊಡೋದ್ರಿಂದ ಏನು ಬೆನಿಫಿಟ್ಸ್ ಇದೆಯಾ, ಹೇಗೆ? ತುಂಬಾ ಬೆನಿಫಿಟ್ಸ್ ಇದೆ ಮೇಡಮ್. ಯಾಕಂದ್ರೆ ಅವ್ರು ಸೋತಿರೋದು ಏನು ಲಕ್ಷ ಗಂಟೆ ಓಟಿಂದ ಅಲ್ಲ, ಸಾವಿರ ಗಂಟೆ ಓಟಿಂದನೂ ಅಲ್ಲ, ಕೇವಲ 8-9 ಓಟಿಂದ ಏನೋ ಸೋತಿದ್ದಾರೆ. ಆಯ್ತಾ, ಅದೆಲ್ಲ ಆಗಲ್ಲ. ಆಮೇಲೆ ಉತ್ತಮವಾದ ನಾಯಕಿ, ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದ ಭ್ರಷ್ಟಾಚಾರ ಅವರ ಆರೋಪಗಳು ಯಾರೂ ಇಲ್ಲ. ಯಾವುದೇ ಅಧಿಕಾರ ಬೇಕಂತ ಬಂದವರಲ್ಲ ಅವರು. ಚೆನ್ನಾಗಿ ಉತ್ತಮವಾದಂಥ ವ್ಯಕ್ತಿ ಅವರು ಸೌಮ್ಯ ರೆಡ್ಡಿ ಅವರು. ಹಾಗಾಗಿ ಅವ್ರು ಕೊಡಬೇಕಾಗಿದೆ. ಆಮೇಲೆ ಮಹಿಳಾ ಮೀಸಲಾತಿ ಅಂತ ಹೇಳ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಯಾರು ಮಹಿಳಾ ಅಭ್ಯರ್ಥಿಗೆ ಯಾರೂ ಕೊಟ್ಟಿಲ್ಲ. ಅದೊಂದು ಒತ್ತು ಕೊಟ್ಟರೆ ಇನ್ನು ಆಮೇಲೆ ಈ ಭಾಗದಲ್ಲಿ ಹೆಚ್ಚು ಮಹಿಳೆಯರಿಂದ ಅನುಕೂಲ ಆಗುತ್ತೆ. ಸರ್, ಈಗ ಬೆಂಗಳೂರು ಸೌತ್ಗೆ ಸಮರ್ಥ ಅಭ್ಯರ್ಥಿಯನ್ನ ಹಾಕೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಡವುತ್ತಾ ಇದೆ ಅನ್ಸತ್ತಾ? ನಿಜ ಮೇಡಮ್, ಅದರಲ್ಲಿ ನಾವು ಯಾರು ಹೊಂದಾಣಿಕೆ ಮಾಡ್ಕೊಳಕ್ ಹೋಗಲ್ಲ. ಕಾಂಗ್ರೆಸ್ ಪಕ್ಷದವರೇ ಆಗಿರ್ಬೋದು. ಯಾಕಂದ್ರೆ ಹಿರಿಯ ಏನು ಕಾಂಗ್ರೆಸ್ ನಾಯಕರಿದ್ದಾರೆ ಅವರು ಸ್ವಲ್ಪ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾವು ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಅವರ ವಿವೇಚನೆ ಬಿಟ್ಟಿರುತ್ತೆ. ಬಟ್ ಅವರು ಎಂಡ್ ಆಫ್ ದಿ ಡೇ ಅವರು ಡಿಸೈಡ್ ಮಾಡ್ಬೇಕಾಗತ್ತೆ. ಅದು ಉತ್ತಮ ವ್ಯಕ್ತಿನ ಹಾಕ್ಬೇಕಿಲ್ಲಿ. ಈಗ ಬೆಂಗಳೂರು ಸೌತ್ ಅನ್ನೋ ವಿಚಾರಕ್ಕೆ ಬಂದ್ರೆ ತುಂಬಾ ಜನ ಹೇಳ್ತಾರೆ ಇದು ಬಿಜೆಪಿ ಬೆಲ್ಟ್ ಅಂತ. ಜೊತೆಗೆ ಬೊಮ್ಮನಹಳ್ಳಿ ಅಂತ ಬಂದ್ರು ಕೂಡ ಇಲ್ಲಿ ಬಿಜೆಪಿ ವೋಟರ್ಸ್ ಹೆಚ್ಚಿದ್ದಾರೆ ಅಂತಾರೆ. ಅದು ನಿಜಾನ, ಹೇಗೆ? ನೋಡಿ ಮೇಡಮ್, ಅದೆಲ್ಲ ಸುಳ್ಳು. ನಾನು ಹೇಳದ್ನಲ್ವಾ, ನೋಡಿ ಮಾರ್ಜಿನ್ ಈ ವರ್ಷ ನಾನು ಹೇಳಿದೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಮಾರ್ಜಿನು ಇಲ್ಲಿ 30,000 35,000ಕ್ಕೆಲ್ಲ ಒಟ್ಟಾಗಿತ್ತು. ಈ ಬಾರಿ ಎಷ್ಟು ಮಾರ್ಜಿನ್ ಬಂದಿದೆ ನಾನು ಹೇಳ್ತೀನಿ. ಸ್ವತಃ ಇದು ಶಾಸಕರ ಊರಾಗಿದೆ. ಈ ಶಾಸಕರ ಊರಿನಲ್ಲೇ ಬರೀ ಅವ್ರಿಗೆ ಕೇವಲ 1,500 ಮತಗಳು ಮಾತ್ರ ಅವ್ರಿಗೆ ಅಂತರ ಜಾಸ್ತಿ ಆಗಿರೋದೇ ಹೊರತು, ಅಂದ್ರೆ ಎಲ್ಲಿದೀವಿ ಅಂದ್ರೆ ನಾವು 95% ಬಂದಿದೀವಿ ನಾವು ವೋಟ್ ಪಡೆಯೋದ್ರಲ್ಲಿ. ಇನ್ನು 5% ಅಷ್ಟೇ ಇರೋದು. ಆ 5% ಸಹ ವ್ಯಕ್ತಿಗಳ ಮೇಲೆ ಹೋಗುತ್ತೆ. ಕೆಲವೊಂದು ನಮ್ಮ ಇಲ್ಲಿ ನಾನು ಲೋಕಲ್, ಯಾಕಂದ್ರೆ ಇಲ್ಲಿ ಸತತವಾಗಿ ಬಿಜೆಪಿ ಗೆದ್ಕೊಂಬತ್ತರೋದ್ರಿಂದ ಯಾರಿಗೂ ಇಲ್ಲಿ ಲೀಡರ್ಶಿಪ್ ಮತ್ತೆ ಯುವಕರಲ್ಲಿ ನಾಯಕತ್ವ ಮತ್ತೆ ಸಪೋರ್ಟ್ ಆಗಿ ಯಾರು ಇಲ್ಲದೆ ಇರೋದ್ರಿಂದ ಅದೇ ವ್ಯಕ್ತಿಗಳು ಬೇಕಿಲ್ಲಿ, ನಾಯಕರು ಬೇಕು, ನಾಯಕರ ಬೆಂಬಲ ಬೇಕಿಲ್ಲಿ. ನಾಯಕರ ಬೆಂಬಲ ಇಲ್ಲದೆ ಇರೋದ್ರಿಂದ ಆ 5% ಕುಂಠಿತವಾಗ್ತಿದೆ ಹೊರತು, ನಾಯಕರ ಉತ್ತಮವಾದ ಬೆಂಬಲ ಬಂದ್ರೆ ಆ 5% ನಾವು ತಗೊಂಡ್ವಿ. 100% ನಾವು ಗೆದ್ಕೊಳ್ತೀವಿ ಇಲ್ಲಿ. ಬೆಂಗಳೂರು ಸೌತ್ಗೆ ಕಾಂಗ್ರೆಸ್ ಏನಾದ್ರೂ ಸಮರ್ಥ ಅಭ್ಯರ್ಥಿಯನ್ನ ಹಾಕಿದ್ರೆ ಬಿಜೆಪಿಯ ಭದ್ರಕೋಟೆ ಛಿದ್ರ ಆಗತ್ತಾ? 100% ಆಗುತ್ತೆ ಮೇಡಮ್. ಯಾಕಂದ್ರೆ ನೋಡಿ, ತೇಜಸ್ವಿ ಸೂರ್ಯ ಅನ್ನೋರು ನೋಡಿ MP ಎಲೆಕ್ಷನ್ ಅಂದ ತಕ್ಷಣ ಅವ್ರು ಏನ್ ಗೊತ್ತಾ, ಇಲ್ಲಿ MLA ಗಳಿದ್ದಾರೆ, ಅವ್ರು ನೋಡ್ಕೊಂಡ್ಬಿಡ್ತಾರೆ. ನಾವ್ MP ಆಗಿದ್ದೀನಿ, ನನ್ನ ಕೆಲಸ ಏನೋ ಡೆಲ್ಲಿ ಹೋಗಿ ಬರೋದು, ಆರಾಮಾಗಿ ಬಂದು ಆಫೀಸಲ್ಲಿ ಬಂದಿದಾರ ಸರ್. ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ, ಹೇಗೆ ಈ ಕ್ಷೇತ್ರಗಳಿಗೆಲ್ಲ ಓಡಾಡಿದಾರ, ಹೇಗೆ ಸರ್? ಬಂದಿದ್ದಾರೆ. ಸತೀಶ್ ರೆಡ್ಡಿ ಅವ್ರ ಮನೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಯಾವುದೇ ರೀತಿಯಾದಂತ ಒಂದು ಅಭಿವೃದ್ಧಿ ಕೆಲಸಕ್ಕಾಗಲಿ, ಯಾವುದೇ ಒಂದು ಕೆಲಸದ ಪರವಾಗಿ ಅಥವಾ ಏನಾರ ಕಾಮಗಾರಿಗಳ ಪರವಾಗಿ ಅಥವಾ ಅವ್ರು ಯಾವುದೇ ಒಂದಿನ ಬಂದು ನೋಡಿಲ್ಲ ನಾನು. ಯಾಕಂದ್ರೆ ಒಬ್ಬ MP ಆದವರು ಒಂದು ಕ್ಷೇತ್ರ, ಅಟ್ಲೀಸ್ಟ್ ಇದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದವರು ಬಂದು ಏನಾದ್ರು ಮಾಡ್ಬೇಕಾಗಿತ್ತು. ಯಾವುದೇ ರೀತಿಯಾದ ಕೆಲಸ ಮಾಡಿಲ್ಲ. ಹಾಗಾಗಿ ಇಲ್ಲಿ ನಮ್ಗೆ ಉತ್ತಮ ಅಭ್ಯರ್ಥಿ ಕೊಟ್ರೆ ನಾವು ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತಲ್ಲ ಅನುಮಾನ ಇಲ್ಲ. MLA ಸತೀಶ್ ರೆಡ್ಡಿ ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಕ್ಷೇತ್ರ ಇಲ್ಲ ಅಭಿವೃದ್ಧಿ ಆಗಿದೆಯಾ? ಏನಾದ್ರೂ ಸಮಸ್ಯೆಗಳಿದೆಯಾ, ಹೇಗೆ ಸರ್? ನೋಡಿ ಮೇಡಮ್, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಬಡವರಿಗೋಸ್ಕರ ಮಾಡಿದ್ರು. ಕಾರ್ಮಿಕರಿಗೆ ಅನುಕೂಲ ಆಗಲಿ, ಕೂಲಿ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟ ಸಿಗ್ಲಿ ಅಂತ. ಇಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಮಾಡೋಕ್ಕಾಗಿಲ್ಲ. ಇಂದಿರಾ ಕ್ಯಾಂಟೀನ್ ಮಾಡಕ್ ತಡೆ ಮಾಡ್ತಿದ್ದಾರೆ. ಒಬ್ಬರು ಶಾಸಕರು ಇಲ್ಲಿ ಹೆಚ್ಚು ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ಮಧ್ಯಾಹ್ನ ಊಟ ಇಲ್ಲೇ ತುಂಬಾ ಗಾರ್ಮೆಂಟ್ಸ್ ಇದೆ ಇಲ್ಲಿ, ಅಲ್ಲೊಂದು ಇಂದಿರಾ ಕ್ಯಾಂಟೀನ್ ಮಾಡಕ್ ಬಿಡ್ತಾ ಇಲ್ಲ. ಅವರು ಅಡೆತಡೆ ಮಾಡ್ತಿದ್ದಾರೆ. ಅಂದ್ರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬೇರೆ ಯಾವ್ದೋ ಕೆಲಸ ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅದು ಸರ್ಕಾರದಿಂದ ಮಾಡಿರ್ತೀರಿ, ಸರ್ಕಾರದ ಅನುದಾನ ಬರುತ್ತೆ, ಮಾಡ್ಲೇಬೇಕು. ನೀವು ಒಬ್ರು ಯಾರೇ ಶಾಸಕರಾದ್ರೂ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಈ ತರ ಜನಪರ ಕಾಳಜಿ ಇರುವಂತ ಕೆಲಸಗಳು ಬಂದಾಗ ನೀವು ಅದನ್ನ ಮುತ್ಸದಿಯಿಂದ ಮಾಡ್ಬೇಕಾಗಿತ್ತೆ ಹೊರತು, ಅದನ್ನ ನೀವು ಯಾವ್ದೋ ಒಂದು ಪಕ್ಷ ಮಾಡಿದೆ ಅಂತ ಹೇಳಿ ನೀವು ಅದನ್ನ ತಿರಸ್ಕರಿಸೋದು ಎಷ್ಟು ಸರಿ ಅಲ್ವಾ? ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರು ಒಂದು ಆರೋಪ ಮಾಡ್ತಾರೆ, ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಜನರು ಸೋಮಾರಿಗಳಾಗ್ತಾರೆ ಅಂತ. ಹೌದಾ, ಹೇಗೆ ಸರ್? ಬಿಜೆಪಿ ಹೇಳ್ಬೇಕು ಹೇಗೆ ಸೋಮಾರಿಗಳಾಗ್ತಾರೆ ಅಂತ.
BJPಗಳಿಗೆ ಆರ್ಥಿಕತೆ ಬಗ್ಗೆ ಆಮೇಲೆ ಎಕನಾಮಿಕ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತ. ನಾಲೆಡ್ಜ್ ಇರುವಂಥ ವ್ಯಕ್ತಿಗಳಾಗಿದ್ದಾರೆ, ಆ ರೀತಿ ಮಾತಾಡ್ತಾ ಇದ್ದಿಲ್ಲ. ನೋಡಿ, ಇಲ್ಲಿ ಒಬ್ರು ಹೆಣ್ಮಗಳು ಬೆಳಗ್ಗೆ ಮನೆ ಕೆಲಸ ಮಾಡಿ 9 ಗಂಟೆ ಕೆಲ್ಸಕ್ಕೆ ಹೋಗ್ತಾಳೆ, 5 ಗಂಟೆ 6 ಗಂಟೆವರೆಗೂ ದುಡಿತಾರೆ. ಅವ್ರಿಗೆ ಸ್ಯಾಲ್ರಿ ಎಷ್ಟಿದೆ? 8,000, 10,000, 12,000 ಇದೆ. ಆ 12,000 ಸ್ಯಾಲ್ರಿ ತಗೊಂಡು ಇವಾಗ ಬಾಡಿಗೆ ಎಷ್ಟಾಗಿದೆ? ಮನೆ ಬಾಡಿಗೆ 5,000 ಇರುತ್ತೆ, ಆಯ್ತಾ? ಅವ್ರ ದಿನನಿತ್ಯದ ಊಟ ತಿಂಡಿಗೆ ಏನಿರುತ್ತೆ ಖರ್ಚು, ಅವ್ರು ಉಳಿಕೆ ಮಾಡ್ಬೇಕಲ್ವಾ? ಅವರಿಗೆ ಸರ್ಕಾರದಿಂದ ನೋಡಿ ಒಂದು 2,000 ದುಡ್ಡು ಕೊಡ್ತಾರೆ. ಆ 2,000ದಲ್ಲಿ ಅವ್ರು ಜೀವನ ಮಾಡ್ತಾರೆ. ಮತ್ತೆ ತಿರ್ಗಿ ಅವ್ರಿಗೆ ಆಮೇಲೆ ನೋಡಿ ಫ್ರೀ ಬಸ್ ಬಿಟ್ಟಿದ್ದಾರೆ. ಅದರಿಂದ ನೋಡಿ ಎಲ್ಲೂ ಯಾರಿಗೂ ಸರ್ಕಾರಕ್ಕೆ ಏನು ತೊಂದರೆ ಆಗ್ತಿಲ್ಲ. ಉತ್ತಮವಾದ ನೋಡಿ 5 ಗ್ಯಾರಂಟಿ ಏನಿದೆ ಅದು ಕೊಟ್ಟಿರೋ. ಆಮೇಲೆ ಏನು ನಮ್ಮ ಕರ್ನಾಟಕದಲ್ಲಿ 6 ಕೋಟಿ ಜನ ಇದೆ. 6 ಕೋಟಿ ಜನನೂ ತಗೊಳ್ಳಲ್ಲ. ಯಾಕಂದ್ರೆ ಬಡವರು ಯಾರಿಗೆ ಅವ್ರಿಗೆ ಅವಕಾಶ ಇದೆ ಅಂಥವ್ರು ತಗೊಬೇಕು. 1.5 2 ಕೋಟಿ ಜನ ತಗೊಂತಿದ್ದಾರೆ ಅಲ್ವಾ? ಆ 2 ಕೋಟಿ ಜನ ಯಾರು? ಬಡವರು, ಅವ್ರಿಗೆ ಅನುಕೂಲ ಆಗ್ತಿದೆ. ಅದರಿಂದ ಮತ್ತೆ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಆ ದೇವಸ್ಥಾನಕ್ಕೆ ಅವ್ರು ಏನಕ್ಕೆ ಹೋಗ್ತಾರೆ? ಈ ಬಸ್ ಫ್ರೀ ಅನ್ನು ನೋಡಿ, ಅವ್ರ ನಾಳೆ ಏನು ಬರುತ್ತೆ, ಬಸ್ ಫ್ರೀ. ಬಸ್ ಚಾರ್ಜ್ ಒಂದು ಏನೋ 500 ರೂಪಾಯಿ ಆಗ್ಬೋದು ಅವ್ರು ಹೋಗೋಕ್ಕೆ, ದುಡ್ಡು ಕೊಟ್ಟು ಹೋಗ್ಬೋದಾಯ್ತಲ್ಲ ಅವರು. ಅದೊಂದು 500 ರೂಪಾಯಿ ಫ್ರೀ ಆಗುತ್ತೆ. ಮತ್ತೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡ್ತಾರೆ, ಅಲ್ಲಿ ಅದು ಇದು ಪರ್ಚೇಸ್ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಆಮೇಲೆ ಒಂದು ಹೋಟೆಲ್ ಬುಕ್ ಮಾಡ್ತಾರೆ. ಅದೆಲ್ಲ ದುಡ್ಡು ಬರಲ್ವಾ? ಅದೆಲ್ಲ ಮತ್ತೆ ರೊಟೇಟ್ ಆಗುತ್ತಲ್ಲ. ಇವರ ಪ್ರಕಾರ ಏನು ದೊಡ್ಡ ದೊಡ್ಡ ಉದ್ಯಮಿಗಳು ಮಾತ್ರ ನಮ್ಮ ದೇಶಕ್ಕೆ ಆರ್ಥಿಕ ವ್ಯವಸ್ಥೆಯನ್ನ ಸದೃಢಪಡಿಸ್ತಾರೆ ಅಂತ. ಯಾವ ದೊಡ್ಡ ವ್ಯಕ್ತಿಗಳು ಮಾಡಲ್ಲ ಸ್ವಾಮಿ. ಅವ್ರು ನೋಡಿ, ದೊಡ್ಡ ವ್ಯಕ್ತಿಗಳಿಗೆ ಸಾವಿರ ಕೋಟಿ ಹಣವನ್ನ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ಕೊಡ್ತಾರೆ. ಬಡವರು ಕೊಡ್ತಾರಾ? ಆ ಸಾಲನ ತಿರ್ಗಿ ಎತ್ಕೊಂಡು ಓಡೋಗ್ತಾರೆ ಇವರು. ಅದನ್ನ ಯಾರು ಕಟ್ಟೋದು? ಅದನ್ನ ಅವರೇ ಯಾರು ಬರುತ್ತೆ? ಎಲ್ಲ ಪ್ರತಿಯೊಬ್ಬ ಬಡ ಮಧ್ಯಮ ವರ್ಗದ ಎಲ್ಲರ ಮೇಲೆ ಬರುತ್ತೆ. ಶ್ರೀಮಂತ ಒಬ್ಬನೇ ಕಟ್ಟಲ್ಲ, ಅದು ನಮ್ಮ ಮೇಲೆ ಬರುತ್ತಲ್ವಾ? ಅಂತ ರೀತಿ ಬರುವಂತದ್ನ ಜನಕ್ಕೆ ನಾವು ಅವ್ರು ಕೊಡ್ತಿದೀವಿ. ಅವ್ರು ಕೊಡೋದು ಅವ್ರಿಗೆ ಕೊಡೋದ್ರಿಂದ ಸ್ವಲ್ಪ ಆರ್ಥಿಕ ಸಬಲತೆ ಆಗುತ್ತೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಅದೊಂದು ದೊಡ್ಡ ನಗೆಪಾಠಕ್ಕೆ. ಕುಮಾರಸ್ವಾಮಿ ಅವ್ರಿಗೂ ಒಂದು ಸ್ವಲ್ಪ ವ್ಯಕ್ತಿತ್ವ ಇತ್ತು. ಅಂದ್ರೆ ಅವ್ರಿಗೆ ಜಾತ್ಯತೀತ ನೋಡಿ, ಸೆಕ್ಯುಲರಿಸಂ ಮತ್ತೆ ಜಾತ್ಯತೀತ ಅನ್ನುವಂಥ ಒಂದು ಪಕ್ಷ ಕೋಮುವಾದಿ ಪಕ್ಷದ ಜೊತೆ ಮಿಲಿನ ಆಗುತ್ತೆ. ನೋಡಿ, ಬಿಜೆಪಿ ಯಾವಾಗಾದ್ರೂ ಯಾರ ಒಂದು ಸಮಾಜದ ಬಡ ಕಾರ್ಮಿಕರ, ಬಡವರ ಪರವಾಗಿ ಅವರ ಬದುಕಿನ ಪರವಾಗಿ ಯಾವಾಗ ಮಾತಾಡಿದಾರ? ಅಲ್ಲಿ ಯಾರೋ ಬದುಕಿಗೆ ಸಮಸ್ಯೆ ಆಗಿದೆಯಪ್ಪ, ಆ ಸಮಸ್ಯೆನ ಬಗೆಹರಿಸ್ಬೇಕಂತ ಯಾರು ಹೋಗಿದಾರ? ಯಾರು ಇಲ್ಲ. ಬರೀ ಅಲ್ಲಿ ಯಾರೋ ಒಬ್ಬ ಏನೋ ಹಿಂದೂ ಮುಸ್ಲಿಂ ಏನೋ ಅಂದ್ರು, ಆ ದೇವಸ್ಥಾನ ಏನೋ ನೋಡಿ. ಪ್ರತಿಯೊಂದು ಗ್ರಾಮದಲ್ಲೂ ಶತಮಾನದಲ್ಲೂ ದೇವಸ್ಥಾನಗಳಿದೆ, ಗುಡಿ ಮಸೀದಿಗಳಿದೆ, ಎಲ್ಲನೂ ಇದೆ. ಎಲ್ಲರೂ ಅದನ್ನು ನಮ್ಮ ಪುರಾತನದಿಂದಲೂ ನಮ್ಮ ಹಿರಿಯರು ಆಚಾರ ವಿಚಾರಗಳನ್ನೆಲ್ಲ ಮಾಡ್ಕೊ ಬಂದಿದ್ದಾರೆ. ಅದು ಇವರಿಂದ ನಾವು ಕಲಿಬೇಕಾಗಿಲ್ಲ. ಇವರು ದ್ವಂದ್ವ ನಿಲುವುಗಳನ್ನ ತಗೊಳ್ಳುವಂತ ಪಕ್ಷದ ಜೊತೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವ್ರು ಇನ್ನೂ 10 ವರ್ಷ ಅವರ ಪಕ್ಷವನ್ನ ನಿರ್ನಾಮ ಮಾಡಕ್ಕೆ ಹೊರಗಿದ್ದಾರೆ ಹೊರತು ಯಾವುದೇ ಸದೃಢಪಡಿಸಕ್ಕೂ ಹೋಗಿಲ್ಲ ಕುಮಾರಸ್ವಾಮಿ ಅವರು. ಬಿಜೆಪಿಯವರು ಜೆಡಿಎಸ್ ಹೇಳ್ತಾರೆ ಮೈತ್ರಿ ಮಾಡ್ಕೊಂಡಿದೀವಿ, 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ ಮತ್ತೆ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ತಾರೆ? JDS ಮಿಲಿಯನ್ ಹಾಕೊಂಡು 3 ಕ್ಷೇತ್ರ ತಗೊಂತಾರಲ್ಲ, 1 ಕ್ಷೇತ್ರ ಗೆಲ್ಲಿ ಸಾಕು ಅವರು JDSನವರು. ಒಟ್ಟಾರಾಗಿ ಇವ್ರು ಮೈತ್ರಿ ಪಕ್ಷದ 8 ಗೆಲ್ಲಿ, 28 ಬೇಡ, 8 ಗೆಲ್ಲಿ, 20 ಕಾಂಗ್ರೆಸ್ ಗೆಲ್ಲುತ್ತೆ, ಆಯ್ತಾ? 8 ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೋಡಿ, ಜನರಿಗೆ ಬೇಕಾಗಿರುವಂಥದ್ದು ಸದೃಢ ಆಡಳಿತ, ಜನಪರವಾದ ಆಡಳಿತ, ಜನರ ಕಷ್ಟ ಸುಖಗಳನ್ನ ಅರಿತುಕೊಳ್ಳುವ ಬೇಕು. ಯಾವುದೋ ಒಂದು ವಿವಾದಾತ್ಮಕ ಹೇಳಿಕೆಗಳ ಮೇಲೆ ರಾಜಕೀಯ ಮಾಡುವಂಥದ್ದು, ಯಾವುದೋ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡುವಂಥದ್ದು ಆ ಜನ ಎಷ್ಟು ಜನ ನೋಡ್ತಾರೆ ಹೇಳಿ? ಯಾವುದೋ ಒಂದು ರೈತ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಇವ್ರಲ್ಲಿ ದೊಂಬರಾಟ ಆಡ್ತಿರ್ತಾರೆ. ಅದರಿಂದ ರೈತರಿಗೂ ಅನುಕೂಲ ಆಗಲ್ಲ, ಬಡ ಕಾರ್ಮಿಕರು ಮಧ್ಯಮ ಯಾರಿಗೂ ಅನುಕೂಲ ಇಲ್ಲ. ಜನಪರವಾದಂಥ ಕಾಳಜಿ ಇರುವಂಥ ಪಕ್ಷ ಬೇಕಾಗಿದೆ. ಹಾಗಾಗಿ ಜನ ಈ ಬಾರಿ 136 ಜನ MLAಗಳನ್ನ ಗೆಲ್ಸಿದ್ದಾರೆ. ಆಮೇಲೆ ಇನ್ನು ಮುಖ್ಯದ ಒಂದು 30-40 ಜನ ಶಾಸಕರು ಬರೀ ಸೋತಿರೋದು ಎಷ್ಟರಿಂದ ಗೊತ್ತಾ? 1000, 500, 100 ಮತದಿಂದ ಸೋತಿದ್ದಾರೆ. ಅವರು ನಮ್ದು ಏನಾರ ಒಂಚೂರು ಅಲ್ಲಿ ಏನಾರ ಬಂದಿದ್ರೆ ಅವೆಲ್ಲನೂ ಬಂದಿದ್ರೆ ಒಂದು 200 ಕ್ಷೇತ್ರಗಳು ನಾವೇ ಗೆಲ್ತಿದ್ದೋ. ಸರ್, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಮೇಡಮ್, ನರೇಂದ್ರ ಮೋದಿ ನೋಡಿ, ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಮೀಡಿಯಾ ಮುಂದೆ ಮಾತಾಡ್ತೀನಿ. ನಮ್ಮ ದೇಶದ ಚುಕ್ಕಾಣಿ ಹಿಡಿದಿರೋ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ನಮ್ಮ ಮಾಧ್ಯಮ ಏನಿದೆ, 4ನೇ ರಂಗ ಅಂತ ನಾವು ಹೆಂಗ್ ಕರಿತೀವಿ, ಆ ಅಂಗದ ಬಗ್ಗೆ ಮುಂದೆ ಬಂದು ಅವ್ರು ಮಾತಾಡೋಕ್ಕೆ ಧೈರ್ಯನೇ ಇಲ್ಲ ಮೋದಿ ಅವ್ರಿಗೆ, ಅಲ್ವಾ? ನೋಡಿ, ಯಾವುದೋ ಒಂದು ಶೋ ಅಪ್ ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದಾರೆ.
ಶೋ ಆಫ್ ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದಾರೆ. ನೋಡಿ, ಪ್ರಧಾನಮಂತ್ರಿ ಹುದ್ದೆನೇ ಮರ್ತ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಹುದ್ದೆನೇ ಮರ್ತ್ಬಿಟ್ಟಿದ್ದಾರೆ ಅವರು. ನನ್ನ ಹುದ್ದೆಗೆ ನಾನು ಏನ್ ಮಾಡ್ಬೇಕು ನೋಡಿ. ಒಂದು ನಮ್ಮ ಆರ್ಮಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆರ್ಮಿಯ ಒಂದು ಡ್ರೆಸ್ ಏನಿದೆ, ಆ ಡ್ರೆಸ್ ಕೋಡ್ನ ವಿತೌಟ್ ಯಾರು ಆರ್ಮಿಯಲ್ಲಿ ಆಯ್ಕೆ ಆಗಿರ್ತಾರೆ ಆ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಯಾವ ವ್ಯಕ್ತಿಗಳನ್ನ ಅದನ್ನ ಧರಿಸಬಾರದು. ಅದು ಕಾನೂನು ಬಾಹಿರ ಕೂಡ. ಅದನ್ನ ಧರಿಸ್ಕೊಂತಾರೆ ಇವರು ಪ್ರಧಾನಮಂತ್ರಿ. ಎಲ್ಲಿ ಬಂದಿದೆ ನೋಡಿ ಅವರ ಆಲೋಚನೆ. ಅದು ಒಬ್ಬ ಪ್ರಧಾನಮಂತ್ರಿ ಆಗ್ಬಿಟ್ಟು ಇಂಥ ವ್ಯಕ್ತಿನೇ ನಮ್ಮ ದೇಶದ ಕಾನೂನು ನೆಲೆಗಟ್ಟು ವಿಚಾರಗಳ ಬಗ್ಗೆನೇ ಅರಿವಿಲ್ದೇನೆ ಅವರೇ ಗಾಳಿಗೆ ತೂರ್ತಿದ್ದಾರೆ. ಆಯ್ತಾ. ಆಮೇಲೆ ನೋಡಿ, ಪ್ರಧಾನಮಂತ್ರಿಗಳು ಇಲ್ಲಿ ಯಾವುದೋ ಒಂದು ಮಾತಾಡ್ತಾರೆ, ಇಲ್ಲಿ ಯಾವುದೋ ಒಂದು ಸ್ಫೋಟ ಆಗಿದ್ದು ವಿಚಾರವಾಗಿ ಮಾತಾಡ್ತಾರೆ. ಈ ನಮ್ಮ ಗಡಿ ಭಾಗದಲ್ಲಿ 300 kg RX ಇದು ಬಂತು. ಅದು ಹೇಗೆ ಬಂತು? ಆ ವಿಚಾರವಾಗಿ ಆ ವ್ಯಕ್ತಿಗಳನ್ನ ಯಾರು ಅರೆಸ್ಟ್ ಮಾಡಿದ್ದೀರಿ? ಇಲ್ಲಿ ದೊಂಬಾಟಾಡ್ತಾರೆ ಬಿಜೆಪಿ ನಾಯಕರು. ಏನು ಅವ್ರಿಗೆ ನೋಡಿ ವಿಚಾರನೇ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ವಿಚಾರಗಳೇ ಯಾವುದೂ ಇಲ್ಲ. ಬರೀ ಹಿಂದೂ ಮುಸ್ಲಿಮು ದೇಶ ಒಡೆಯೋದು ಇದೇ ಅವ್ರ ಕೆಲಸ. ಹಾಗಾಗಿ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ, ಬರೀ ರೈಲ್ ಬಿಡ್ತಾರೆ ಅಷ್ಟೇ. ಮಾತಿನಲ್ಲಿ ರೈಲ್ ಬಿಡ್ತಾರೆ, ಯಾವುದೇ ರೈಲ್ ಬಿಟ್ಟಿಲ್ಲ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ ಮೇಡಮ್, ಅದೇ ರಾಹುಲ್ ಗಾಂಧಿ ಒಬ್ಬ ವಿದ್ಯಾವಂತ, ಬುದ್ಧಿವಂತ. ನೋಡಿ, ಭಾರತ್ ಜೋಡೋ ಯಾತ್ರೆಯಿಂದ ಹಿಡಿದು ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆವರೆಗೂ ಸತತವಾಗಿ ಅವರ ಜನರ ಸಂಪರ್ಕದಲ್ಲಿ ಇದ್ದಾರೆ. ಆಯ್ತಾ. ಜನ ಸಂಪರ್ಕ ಹೇಗೆ ಮಾಡ್ತಿದ್ದಾರೆ? ಜನರ ಕಷ್ಟ ಸುಖ ಏನಾಗಿದೆ, ಅವರ ವಿಚಾರ ಆಚಾರಗಳೇನು, ಅವರ ಸಮಸ್ಯೆಗಳೇನು ಅಂತ ಅರಿತುಕೊಳ್ಳೋಕೆ ಇದು ಮಾಡ್ತಿದ್ದಾರೆ. ಎಷ್ಟು ಜನಗಳು ಬರ್ತಿದ್ದಾರೆ ನೋಡಿ. ಮಾಧ್ಯಮದವರು ಸಹ ಏನೋ ನಾವು ಈಗ ನೋಡಿ, ಮಾಧ್ಯಮದವರು ಸಹ ಇವತ್ತು ಅವ್ರದ್ದೇ ಸಾಮೀಲಾಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕೆ ಅಂದರೆ ನೋಡಿ, ಮೊನ್ನೆ ನಾನು ನೋಡಿದೆ. ನಾನೊಬ್ಬ ವಕೀಲನಾಗಿದ್ದೀನಿ. ನಾನು ಸುಮ್ಮನೆ ಯಾವುದು ಮಾತಾಡಲ್ಲ. ಯಾವ್ದಾದ್ರು ವಿಚಾರ ಇದ್ರೆ ಮಾತ್ರನೇ ಮಾತಾಡೋದು. ಅದೊಂದು ಯಾವ್ದು ವಿಡಿಯೋ ನೋಡಿದೆ, ಅದರಲ್ಲಿ ಎಷ್ಟು ಜನ ಇದ್ದಾರೆ. ಆ ಜನರ ಸಂಪರ್ಕದಲ್ಲಿರುವಂಥ ರಾಹುಲ್ ಗಾಂಧಿನ ಎಲ್ಲೂ ತೋರಿಸಲ್ಲ ಮೀಡಿಯಾದವರು. ಅದೇ ಮೋದಿ ಯಾವುದೋ ಒಂದು ಡ್ರೆಸ್ ಹಾಕೊಂಡು ಎಲ್ಲ ಒಂದು ಸ್ನಾನ ಮಾಡ್ತಿರ್ತಾರೆ, ಅದನ್ನು ತೋರಿಸ್ತಾರೆ. ಯಾವುದೋ ಒಂದು ನವಿಲ್ಗೆ ಏನೋ ಆಗ್ತಿರ್ತಾರೆ, ಕಾಳಾಗ್ತಿರ್ತಾರೆ, ಅದು ತೋರಿಸ್ತಾರೆ. ದಿನಕ್ಕೆ 5-6 ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ನಮ್ಮ ದೇಶಕ್ಕೆ? ನನ್ನ ಹತ್ರ ಏನಿಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತಾರ ಹೇಳ್ತಾರಲ್ವಾ. ದಿನಕ್ಕೆ 5-6 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಅದು ಯಾವುದು ಐಷಾರಾಮಿ ಬಟ್ಟೆಗಳವಲ್ಲ. ಆ ಬಟ್ಟೆಗಳ ಕಾಸ್ಟ್ ಎಷ್ಟು ಗೊತ್ತಾ? ಇದನ್ನೆಲ್ಲ ಯಾರು ಕೇಳೋರಿಲ್ಲ ಅವ್ರಿಗೆ. ಇದನ್ನ ಕೇಳಿದ್ರೆ ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ದೇಶ ವಿರೋಧಿ ನೀನು ಅಂತ ಹೇಳ್ತಾರೆ. ಹಂಗಾರೆ ಯಾರು ಪ್ರಶ್ನೆ ಮಾಡೋಂಗಿಲ್ವಾ? ಆ ಪ್ರಶ್ನೆಗೆ ಉತ್ತರ ಕೊಡಿ ಸ್ವಾಮಿ. ನೀವು ಪ್ರಶ್ನೆ ಮಾಡ್ತಿದಾರಲ್ವಾ, ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ ನೀವು? ಯಾಕೆ ಉತ್ತರ ಕೊಡೋಕ್ಕಾಗ್ತಲ್ಲ? ನಾನು ಇಷ್ಟೇ ಹೇಳೋದು, ಮೋದಿ ರಾಹುಲ್ ಗಾಂಧಿ ಇಬ್ರು 1 ಗಂಟೆ ಜಾಸ್ತಿ ಬೇಡ ನಮಗೆ, 1 ದಿನ ಗಂಟಲೆ ಬೇಡ, 1 ಗಂಟೆ ಟೈಮನ್ನ ಒಂದು ಯಾವ್ದಾದ್ರು ಮಾಧ್ಯಮ, ಯಾವ್ದಾರ ಒಬ್ಬ ಸಂಪಾದಕರು ಅವ್ರನ್ನ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡಬೇಕು. ಸ್ಕ್ರಿಪ್ಟೆಡ್ ಎಲ್ಲ ಮಾಡಬಾರ್ದು. ಫಸ್ಟ್ ತಯಾರಿ ಇರಬಾರ್ದು. ಅಲ್ಲಲ್ಲೇ ಪ್ರಶ್ನೆಯನ್ನ ಕೇಳಬೇಕು, ಅಲ್ಲೇ ಉತ್ತರ ಮಾಡಬೇಕು. ಅವಾಗ ಯಾರು ಪ್ರಬುದ್ಧರು, ಯಾರು ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ.